ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು BCCI ನ ಸೆಂಟ್ರಲ್ ಕಾಂಟ್ರಾಕ್ಟ್. ನಾನು ಒಂದ್ ಸ್ವಲ್ಪ ಹೊರಗಡೆ ಹೋಗಿದ ಕಾರಣ ಯಾವುದೇ ರೀತಿ ಇವತ್ತಿನ ಪ್ರಿವ್ಯೂ ಮ್ಯಾಚ್ ಮತ್ತೆ BCCI ನ ಸೆಂಟ್ರಲ್ ಕಾಂಟ್ರಾಕ್ಟ್ ಒಂದ್ ಸ್ವಲ್ಪ ನ್ಯೂಸ್ ಬಂದು ಲೇಟ್ ಆಗಿದೆ. ಆದ್ರೂ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ BCCI ನ ಸೆಂಟ್ರಲ್ ಕಾಂಟ್ರಾಕ್ಟ್ ಬಂದ್ರೆ ಈ ಸಲ ನ್ಯೂ ಪ್ಲೇಯರ್ ಗಳನ್ನ C ಗ್ರೇಡ್ ಗೆ ಆಡ್ ಮಾಡಿರೋದು, ಹಾಗೆ B ಗ್ರೇಡ್ ಅಲ್ಲಿ ಇದ್ದಿದ್ದಂತ ಒಂದು ಪ್ಲೇಯರ್ ನ A ಗ್ರೇಡ್ ಗೆ ಈ ಸಲ ಪುಷ್ ಅಪ್ ಮಾಡಿರೋದು. ಹಾಗೆ ಈ BCCI ನ ಸೆಂಟ್ರಲ್ ಕಾಂಟ್ರಾಕ್ಟ್ ಇದೇ ವರ್ಷ ಸೆಪ್ಟೆಂಬರ್ 30, 2025 ಚಾಲ್ತಿಯಲ್ಲಿ ಇರುತ್ತೆ. ಹಾಗೆ A+ ಗ್ರೇಡ್ ಅಲ್ಲಿ ನೋಡ್ತಾ ಬಂದ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾ ಈ 4 ಜನ A+ ಗ್ರೇಡ್ ಅಲ್ಲಿ ಇರೋದು. ಹಾಗೆ ಲಾಸ್ಟ್ ಇಯರ್ ಸಹ ಈ 4 ಜನ ಇದ್ದಿದ್ದು. ಹಾಗೆ ಈ ವರ್ಷನೂ ಸಹ ಸೇಮ್ ಸಿಮಿಲರ್ ಆಗಿ ಈ ವರ್ಷನೂ ಕಂಟಿನ್ಯೂ ಆಗ್ತಾ ಇರೋದು. BCCI ನ ಸೆಂಟ್ರಲ್ ಕಾಂಟ್ರಾಕ್ಟ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಚೇಂಜಸ್ ಆಗುತ್ತಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು. ಏನಾದ್ರು A ಗ್ರೇಡ್ ಇಂದ ಇನ್ನೊಂದು ಪ್ಲೇಯರ್ ನ ತರಬಹುದು ಅಂತ ಅನ್ಕೊಂಡಿದ್ದು. ಯಾವುದೇ ರೀತಿ A+ ಗ್ರೇಡ್ ಗೆ ಯಾವುದೇ ರೀತಿ ಪ್ಲೇಯರ್ ನ ಅಪ್ಗ್ರೇಡ್ ಮಾಡಿಲ್ಲ. ಏನು ಲಾಸ್ಟ್ ಇಯರ್ ಅಲ್ಲಿ 4 ಜನ ಇದ್ರು ಅದೇ 4 ಜನನ ಈ ಸಲ ಸೆಂಟ್ರಲ್ ಕಾಂಟ್ರಾಕ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇರೋದು. ಹಾಗೆ A ಗ್ರೇಡ್ ಅಲ್ಲಿ ನೋಡ್ತಾ ಬಂದ್ರೆ ಮೊಹಮ್ಮದ್ ಸಿರಾಜ್, KL ರಾಹುಲ್, ಶುಮನ್ ಗಿಲ್, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಶಮಿ, ರಿಷಬ್ ಪಂತ್ ಅವ್ರನ್ನ ಈ ವರ್ಷ ಒಂದು ಸ್ವಲ್ಪ ಗ್ರೇಡ್ ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಅಲ್ಲಿ ಅವರು C ಗ್ರೇಡ್ ಅಲ್ಲಿ ಇದ್ರು, ಹಾಗೆ ಈ ವರ್ಷ ಅವ್ರನ್ನ A ಗ್ರೇಡ್ ಗೆ ಪುಷ್ ಅಪ್ ನ ಮಾಡಿರೋದು. ಆದ್ರೆ ಇನ್ನ ಅವರ ಬ್ಯಾಟಿಂಗ್ ಇಂದ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬಂದ್ರೆ ಬೆಟರ್ ಆಗಿರುತ್ತೆ. ಹಾಗೆ B ಗ್ರೇಡ್ ಅಲ್ಲಿ ನೋಡ್ತಾ ಬಂದ್ರೆ ಸೂರ್ಯಕುಮಾರ್ ಯಾದವ್, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಯಶಸ್ವಿ ಜೈಸ್ವಾಲ್, ಶ್ರೇಯಸ್ ಅಯ್ಯರ್ ನ ಲಾಸ್ಟ್ ಇಯರ್ ಅಲ್ಲಿ ಅವ್ರನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ರಿಮೂವ್ ಮಾಡಿದ್ದು. ಅವರು ಡೊಮೆಸ್ಟಿಕ್ ಕ್ರಿಕೆಟ್ ನ ಆಡ್ತಾ ಇರಲಿಲ್ಲ, ಅಂದ್ರೆ ಆಡ್ಬೇಕಾಯ್ತು ಅಂತ BCCI ರೂಲ್ಸ್ ಇದೆ. ಆದ್ರೆ ಅವರು ಯಾವುದೇ ರೀತಿ ರೀಸನ್ ಕೊಡದೇನೆ ಡೊಮೆಸ್ಟಿಕ್ ಮ್ಯಾಚ್ ಇಂದ ಹೊರಗಡೆ ಉಳಿತಾ ಇದ್ರು, ಆಡ್ದೇನೆ. ಅದಕ್ಕೋಸ್ಕರ BCCI ಅವ್ರನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ರಿಮೂವ್ ಮಾಡ್ಬಿಟ್ಟಿದ್ರು ಲಾಸ್ಟ್ ಇಯರ್. ಹಾಗೆ ಈ ಸೀಸನ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ನ ನೋಡಿ ಮತ್ತೆ BCCI ಅವರು BCCI ಕಾಂಟ್ರಾಕ್ಟ್ ಗೆ ತಂದಿರೋದು. ಹಾಗೆ C ಗ್ರೇಡ್ ಅಲ್ಲಿ ನೋಡ್ತಾ ಬಂದ್ರೆ ರಿಂಕು ಸಿಂಗ್, ತಿಲಕ್ ವರ್ಮಾ, ಗಾಯಕ್ವಾಡ್, ಶಿವಮ್ ದುಬೆ, ರವಿ ಬಿಷ್ಣೋಯಿ, ವಾಷಿಂಗ್ಟನ್ ಸುಂದರ್, ಮುಖೇಶ್ ಕುಮಾರ್, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ರಜತ್ ಪತಿದಾರ್ ಈ ಪ್ಲೇಯರ್ ಗಳು ಲಾಸ್ಟ್ ಇಯರ್ ಸಹ ಇದ್ರು. ಹಾಗೆ ಈ ವರ್ಷನೂ ಸಹ ಇವ್ರನ್ನ ಕಂಟಿನ್ಯೂ ಮಾಡ್ತಾ ಇರೋದು C ಗ್ರೇಡ್ ಅಲ್ಲಿ. ಹಾಗೆ ಈ C ಗ್ರೇಡ್ ಗೆ ನ್ಯೂ ಪ್ಲೇಯರ್ ಗಳನ್ನ ತಂದಿರೋದು BCCI ಅವರು. ಧ್ರುವ್ ಜುರೇಲ್, ಸರ್ಫರಾಜ್ ಖಾನ್, ನಿತೀಶ್ ಕುಮಾರ್ ರೆಡ್ಡಿ, ಇಶಾನ್ ಕಿಶನ್ ಅವ್ರನ್ನ ಲಾಸ್ಟ್ ಇಯರ್ ಇವರು ಸಹ ಶ್ರೇಯಸ್ ಅಯ್ಯರ್ ತರನೇ ಡೊಮೆಸ್ಟಿಕ್ ಮ್ಯಾಚ್ ಗಳನ್ನ ರೀಸನ್ ಕೊಡದೇನೆ ಮ್ಯಾಚ್ ಗಳಿಂದ ಔಟ್ ಆಗ್ತಿದ್ರು, ಅದಕ್ಕೋಸ್ಕರ ಇವರು ಸಹ ರಿಮೂವ್ ಮಾಡಿದ್ರು. ಹಾಗೆ ಈ ವರ್ಷದಿಂದ ಮತ್ತೆ BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಗೆ ತಂದಿರೋದು. ಅದಾದ ನಂತರ ಅಭಿಷೇಕ್ ಶರ್ಮಾ, ಆಕಾಶ್ ದೀಪ್, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ ಈ ನ್ಯೂ ಪ್ಲೇಯರ್ ಗಳನ್ನ ಈ ವರ್ಷದಿಂದ ಮತ್ತೆ BCCI ನ ಸೆಂಟ್ರಲ್ ಕಾಂಟ್ರಾಕ್ಟ್ ಗೆ ತಂದಿರೋದು. ಹಾಗೆ ಈ ವರ್ಷದಿಂದ ಸುಮಾರು ಜನ ರಿಮೂವ್ ಸಹ ಮಾಡಿದ್ದಾರೆ. ಅದರಲ್ಲಿ ಅಶ್ವಿನ್ ಅವರು ಸಹ ರಿಟೈರ್ಮೆಂಟ್ ಕೊಟ್ಟಿರೋದ್ರಿಂದ ಅವ್ರನ್ನ ನಾರ್ಮಲ್ ಆಗಿ ರಿಮೂವ್ ಮಾಡ್ತಾರೆ. ಅವ್ರು ಇದ್ದಿದ್ರೆ ಯಾವ್ದಾರ A ಗ್ರೇಡ್ ತಪ್ಪರೆ B ಗ್ರೇಡ್ ಅಲ್ಲಿ ಇಡ್ತಾ ಇದ್ರು. ಹಾಗೆ ಅದಾದ ನಂತರ ಶಾರ್ದುಲ್ ಠಾಕೂರ್, ಜಿತೇಶ್ ಶರ್ಮಾ, KS ಭರತ್, ಆವಿಷ್ ಖಾನ್ ಇಷ್ಟು ಪ್ಲೇಯರ್ ಗಳನ್ನ ಈ ವರ್ಷದಿಂದ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ರಿಮೂವ್ ಮಾಡಿರೋದು. ಇವರಿಂದ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂದಿಲ್ಲ, ಆದ್ರಿಂದ ಇವ್ರನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ರಿಮೂವ್ ಮಾಡಿರೋದು. ಹಾಗೆ ಏನು A+ ಹಾಗೆ C ಗ್ರೇಡ್ ಗಳಿದೆಯೋ ಅವ್ರಿಗೆ ಒಂದು ಫಿಕ್ಸ್ಡ್ ಸ್ಯಾಲರಿ ಅಂತ ಇರುತ್ತೆ, ಆನ್ಯುವಲ್ ಫಿಕ್ಸ್ಡ್ ಸ್ಯಾಲರಿ ಅಂತ. A+ ಗ್ರೇಡ್ ಅಲ್ಲಿ ಇರೋರಿಗೆ 7 crore, ಹಾಗೆ A ಗ್ರೇಡ್ ಅಲ್ಲಿ ಇರೋರಿಗೆ 5 crore, ಹಾಗೆ B ಗ್ರೇಡ್ ಅಲ್ಲಿ ಇರೋರಿಗೆ 3 crore, ಹಾಗೆ C ಗ್ರೇಡ್ ಅಲ್ಲಿ ಇರೋರಿಗೆ 1 crore. ಇವರು ಮ್ಯಾಚ್ ನ ಆಡದೆ ಹೋಗ್ಲಿ ಇವ್ರಿಗೆ ಆನ್ಯುವಲ್ ಗೆ ಇಷ್ಟು ಸ್ಯಾಲರಿ ಅಂತ ಫಿಕ್ಸ್ ಮಾಡಿರ್ತಾರೆ BCCI ಅವರು. ಇದನ್ನ ಕೊಡ್ತಾರೆ ಆನ್ಯುವಲ್ ಸ್ಯಾಲರಿ ಆಗಿ. ಏನಾದ್ರೂ ಇವರು ಡೊಮೆಸ್ಟಿಕ್ ಮ್ಯಾಚ್ ನ ರೀಸನ್ ಕೊಡ್ದೇನೆ ಇವರು ಆಡಲ್ಲ ಅಂತ ಹೋದ್ರೆ ಮತ್ತೆ ಇವ್ರನ್ನ BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ರಿಮೂವ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಹಾಗೇನೆ ಸಹ ಲಾಸ್ಟ್ ಇಯರ್ ಸಹ ಹಾಗೆ ರಿಮೂವ್ ಮಾಡಿದ್ದು ಶ್ರೇಯಸ್ ಅಯ್ಯರ್ ಮತ್ತೆ ಇಶಾನ್ ಕಿಶನ್ ಅವ್ರನ್ನ. ಹಾಗೆ BCCI ಅವರು ಇವಾಗ ನ್ಯೂ ರೂಲ್ ನ ತಂದಿರೋದು, ಯಾವುದೇ ಸೀನಿಯರ್ ಪ್ಲೇಯರ್ ಗಳು ಆದ್ರೂ ಸರಿ ಡೊಮೆಸ್ಟಿಕ್ ಮ್ಯಾಚ್ ನ ಆಡ್ಬೇಕು ಅಂತ BCCI ರೂಲ್ಸ್ ನ ತಂದಿರೋದು. ಹಾಗೆ ಈ ವರ್ಷದಿಂದ ಎಲ್ಲಾ ಪ್ಲೇಯರ್ ಗಳು ಸಹ ಡೊಮೆಸ್ಟಿಕ್ ಮ್ಯಾಚ್ ಗಳನ್ನ ಆಡ್ತಾ ಇರೋದು. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.